ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಕಾಡಿ ಬೇಡಿ ಏನು ಮಾಡಿದ್ರು ಅಷ್ಟೇ, ಇವಳನ್ನ ಮಾತ್ರ ಜೈಲ್ ಪಾಲ್ ಮಾಡದೆ ಬಿಡಲ್ಲ ನಾನು. ಹಾಗ ಮಾಡಿದ್ರೇನೆ ಇವಳಿಗೆ ಬುದ್ಧಿ ಬರೋದು, ಇಲ್ಲ ಅಂದ್ರೆ ಸೊಕ್ಕಲ್ಲಿ ಮೆರಿತಾ ಇರ್ತಾಳೆ. ಇವತ್ ನೋಡಿದ್ರೆ ಕುಡ್ದು ಡ್ರೈವ್ ಮಾಡಿದಾಳೆ, ನಾಳೆ ಯಾರೋ ಅಮಾಯಕರ ಮೇಲೆ ಕಾರ್ ಹತ್ಸಿ ಅವ್ರ ಸಾವಿಗೆ ಕಾರಣ ಆಗಲ್ಲ ಅಂತ ಏನ್ರಿ ಗ್ಯಾರಂಟಿ? ಇವಳನ್ನಂತೂ ಬಿಡೋ ಪ್ರಶ್ನೆನೇ ಇಲ್ಲ, ನೀವ್ ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ. ಮ್ಯಾಮ್ ಅವಳಿಂದ ತಪ್ಪಾಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಪ್ಲೀಸ್ ಒಂದು ಹೆಣ್ಣಾಗಿ ಮನೆ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್. ಈ ಥರದೊಂದು ಇನ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗೋಗಿದೆ ಮ್ಯಾಮ್. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಮ್ಯಾಮ್. ಮ್ಯಾಮ್ ರಿಯಲಿ ವೆರಿ ಸಾರಿ ಮ್ಯಾಮ್, ಪ್ಲೀಸ್ ಮ್ಯಾಮ್. ನೋಡಿ, ನೀವು ಹೆಣ್ಣು, ನಾನು ಹೆಣ್ಣು. ಹೆಣ್ಣು ಅಂದ್ಮೇಲೆ ಸ್ವಲ್ಪ ತಾಳ್ಮೆ ಇರಬೇಕು, ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತಿರ್ಬೇಕು. ಬಟ್ ಇವಳಿದಾಳಲ್ಲ ನಿಮ್ ತಂಗಿ, ಹೆಣ್ಣಲ್ಲ ಇವಳು, ಹೆಮ್ಮಾರಿ. ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಹೆಣ್ಣು ಅಂದ್ರೆ ನಿಮ್ ತರ ಇರ್ಬೇಕು, ನೋಡಿದ ತಕ್ಷಣ ಕೈ ಮುಗಿಯೋ ತರ ಇರ್ಬೇಕು. ಅದನ್ನ ಬಿಟ್ಟು ಕಾಲಲ್ಲಿರೋದನ್ನ ಕೈಗೆ ತಗೋಬೇಕು ಅಂತ ಅನ್ನಿಸ್ಬಾರ್ದಲ್ವಾ? ಅವಳು ಇಲ್ಲೇ ಬಿದ್ದಿರ್ಲಿ, ಅವಳು ಇಲ್ಲಿರೋದಕ್ಕೆ ಸರಿ, ಮನೇಲಿರೋದಕ್ಕೆ ಲಾಯಕ್ಕಾದವಳಲ್ಲ. ನೀವಿಲ್ಲಿಂದ ಹೊರಡಿ, ಸುಮ್ಮನೆ ಇಲ್ಲಿದ್ದು ಇವಳ ಪರ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಮ್ಯಾಮ್ ಮ್ಯಾಮ್ ಪ್ಲೀಸ್ ಮ್ಯಾಮ್, ನಾನು ಹೇಳಿದ್ನಲ್ಲ ಮ್ಯಾಮ್, ಮನೇಲಿ ಫಂಕ್ಷನ್ ಇದೆ, ಎಲ್ಲರೂ ಇವಳು ಬರೋ ದಾರಿನೇ ನೋಡ್ತಿದ್ದಾರೆ ಮ್ಯಾಮ್. ಮ್ಯಾಮ್ ನೆಕ್ಸ್ಟ್ ಟೈಮ್ ಈ ರೀತಿ ಆಗದೆ ಇರೋವಾಗ ನಾನು ನೋಡ್ಕೋತೀನಿ ಮ್ಯಾಮ್, ಐ ಪ್ರಾಮಿಸ್ ಮ್ಯಾಮ್. ಒಂದ್ಸಲ ಕ್ಷಮಿಸ್ಬಿಡಿ ಮ್ಯಾಮ್ ಪ್ಲೀಸ್. ಐ ಆಮ್ ಸಾರಿ. ಅವಳು ತಪ್ಪು ಮಾಡಿದಾಳೆ ಅಂದಮೇಲೆ ಶಿಕ್ಷೆ ಆಗ್ಲೇಬೇಕು. ಮ್ಯಾಮ್ ಪ್ಲೀಸ್ ಮ್ಯಾಮ್, ನಾನು ಮತ್ತೆ ಸಾರಿ ಕೇಳ್ತಿದ್ದೆ ಮ್ಯಾಮ್, ಒಂದ್ಸಲ ದೊಡ್ಡ ಮನ್ಸು ಮಾಡಿ ಮ್ಯಾಮ್ ಪ್ಲೀಸ್. ಸಾರಿ ನೀವ್ ಎಷ್ಟು ಕೇಳ್ಕೊಂಡ್ರು ಅಷ್ಟೇ. ಸುಮ್ಮನೆ ಇದನ್ನೇ ಪದೇ ಪದೇ ಹೇಳಿದ್ದೆ ಹೇಳಿ ನಿಮ್ ಟೈಮು ವೇಸ್ಟ್ ಮಾಡ್ಕೊಂಡು ನನ್ನ ಟೈಮು ವೇಸ್ಟ್ ಮಾಡಬೇಡಿ. ಹೊರಡಿ ಇಲ್ಲಿಂದ. ಲತಾ, ನಾನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಬರೋವರೆಗೂ ಅವಳನ್ನ ಹುಷಾರಾಗಿ ನೋಡ್ಕೊ. ಮ್ಯಾಮ್ ಒಂದು ನಿಮಿಷ. ಏನು? ಸಾರಿ, ಬಟ್ ನೀವು ಯಾವ ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂತ ಕೇಳ್ಬೋದಾ? ಯಾಕೆ? ಅಲ್ಲ ಮ್ಯಾಮ್, ಅದು ಇನ್ವಿಟೇಷನ್ ನೋಡಿದೆ, ಅದಕ್ಕೆ ಕೇಳ್ತಿದ್ದೀನಿ ಪ್ಲೀಸ್ ಮ್ಯಾಮ್. ಅದು ಸದಾಶಿವ ಮೇಸ್ಟ್ರು ಅಂತ ನನಗೆ ತುಂಬಾ ಬೇಕಾದವರು. ಇವತ್ತು ಅವ್ರ ಮನೆ ಗೃಹ ಪ್ರವೇಶ, ನನ್ನನ್ನು ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಹೌದು, ನೀವ್ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ಏನಾಗಬೇಕು ನೀವು ಅವ್ರಿಗೆ? ಮ್ಯಾಮ್ ನಾನು ಅವ್ರ ಮಗಳು ಮ್ಯಾಮ್. ಮೇಡಮ್, ನೀವು ನಮ್ಮ ಸದಾಶಿವ ಮೇಸ್ಟ್ರು ಮಗಳ? ಮೊದಲೇ ಹೇಳದಲ್ವಾ ಮೇಡಮ್? ಮೇಡಮ್ ಅದು ಸಂದರ್ಭ ಕೂಡ ಬರಲಿಲ್ಲ. ಅದು ಸರಿ ಬಿಡಿ. ಏನ್ ಮೇಡಮ್ ಇದೆಲ್ಲ? ನೀವು ನೋಡಿದ್ರೆ ಸಾಕ್ಷಾತ್ ಮೇಸ್ಟ್ರು ತರನೇ ಇದ್ದೀರಾ. ಮೇಸ್ಟ್ರು ಮಗಳು ಅನ್ನೋ ಕಳೆ ನಿಮ್ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಆದ್ರೆ ಇವಳು ನೋಡಿ, ನಮ್ಮ ಮೇಸ್ಟ್ರು ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಿದ್ದಾಳೆ. ಯಾವ ಆಂಗಲ್ ಇಂದಲೂ ಇವಳು ನಮ್ಮ ಸದಾಶಿವ ಮಾಸ್ಟರ್ ಮಗಳ ತರನೇ ಕಾಣಲ್ವಲ್ಲ ಮೇಡಮ್? ಮ್ಯಾಮ್ ಇವಳೇನೋ ಟೆನ್ಷನಲ್ಲಿ ಹೀಗೆ ಮಾಡ್ಕೊಂಡಿದ್ದಾಳೆ. ಇವಳು ಈ ರೀತಿ ಅಲ್ವೇ ಅಲ್ಲ ಮ್ಯಾಮ್, ತುಂಬಾ ಒಳ್ಳೆ ಹುಡುಗಿ ಮ್ಯಾಮ್. ಅದು ಮನೇಲಿ ಅಪ್ಪಾಗಿದ್ದೆಲ್ಲ ಆಗಿದೆ ಅಂತ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ಪ್ಲೀಸ್ ಮ್ಯಾಮ್, ಏನಾದರೂ ಮಾಡೋಕ್ಕಾಗತ್ತಾ ನೋಡಿ ಮ್ಯಾಮ್. ಮ್ಯಾಮ್ ನೀವು ಮನಸ್ಸು ಮಾಡಿದರೆ ಖಂಡಿತ ಏನಾದರೂ ಆಗುತ್ತೆ ಮ್ಯಾಮ್, ಪ್ಲೀಸ್. ಲತಾ, ರಿಲೀಸ್ ಮಾಡಿ ಅವ್ರನ್ನ. ಸರಿ, ಓಕೆ ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ ಮ್ಯಾಮ್. ಥ್ಯಾಂಕ್ಸ್ ಎಲ್ಲ ಬೇಡ ಮೇಡಮ್. ನಿಜ ಹೇಳಬೇಕು ಅಂದರೆ ನಿಮ್ಮ ತಂದೆಗೆ ನಾನು ಲೈಫ್ ಫುಲ್ ಥ್ಯಾಂಕ್ಫುಲ್ ಆಗಿರಬೇಕು ಮೇಡಮ್. ಇಷ್ಟು ಗತ್ತಲ್ಲಿ ಹೆಗಲ ಮೇಲೆ ಸ್ಟಾರ್ ಅಂಟಿಸ್ಕೊಂಡು ಇಲ್ಲಿದ್ದೀನಿ ಅಂದರೆ ಅದಕ್ಕೆ ನಿಮ್ಮ ತಂದೆಯವರೇ ಕಾರಣ. ನಾನು ತುಂಬಾನೇ ಟ್ಯಾಲೆಂಟೆಡ್ ಆಗಿದೆ, ಆದರೆ ಓದೋಕೆ ಇಷ್ಟ ಇರಲಿಲ್ಲ. ಓದೋದು ಅಂದ್ರೇನೆ ನನಗೆ ಆಗ್ತಾ ಇರಲಿಲ್ಲ. ನಾನು ಓದಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ನನ್ನನ್ನು ದಡ್ಡಿ 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 ಅಂತ ಇದ್ರು. ಅಂಥದ್ರಲ್ಲಿ ನಿಮ್ಮ ತಂದೆಯವರು ನನ್ನಲ್ಲಿರೋ ಟ್ಯಾಲೆಂಟ್ನ ಗುರುತಿಸಿ ನೀನು ಒಂದು ಸಾಧನೆ ಮಾಡ್ಬೋದು ಅಂತ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು. ಬಂಡೆ ಥರ ಇದ್ದೋಳು ನಾನು.
ನನ್ನನ್ನು ಕೆತ್ತಿ ಒಂದು ಶಿಲೆಯನ್ನಾಗಿ ಮಾಡಿ ಇವತ್ತು ನಾನಿಲ್ಲಿ ಒಂದು ಮೂರ್ತಿಯಾಗಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ನಿಮ್ಮ ತಂದೆಯವರೇ ಕಾರಣ. ಅಂಥ ಮಹಾನುಭಾವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಮೇಡಮ್. ನಿಜ ಹೇಳಬೇಕು ಅಂದ್ರೆ ಅವ್ರು ನನ್ನ ತಂದೆಗಿನ್ನೂ ಹೆಚ್ಚು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅವ್ರು ನನ್ನ ಪಾಲಿನ ದೇವರು. ನಿಜವಾಗ್ಲು ಮೇಡಮ್, ನನಗೆ ನಮ್ಮ ಮೇಷ್ಟ್ರ ಮೇಲಿರೋ ಅಭಿಮಾನದಿಂದ ನನಗಷ್ಟು ಅವಮಾನ ಆದ್ರೂ ಇವಳನ್ನ ಬಿಡ್ತಾ ಇದ್ದೀನಿ. ಮತ್ಯಾವತ್ತು ಈ ಥರ ಆಗದೆ ಇರೋ ಥರ ದಯವಿಟ್ಟು ನೋಡ್ಕೊಳ್ಳಿ. ಏನಮ್ಮ ನೀನು ಮೇಷ್ಟ್ರ ಮಗಳಾಗಿ ಇಂಥ ಕೆಲಸನ ಮಾಡೋದು? ನನ್ನ ಕೈಗೆ ಸಿಕ್ಕೇ ಸರಿ, ಇಲ್ಲ ಅಂದಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಾ ನಿನಗೆ? ಸರಿ, ಹೇಗಿದ್ರು ನಾನು ನಿಮ್ಮನೆಗೆ ಹೋಗ್ತಾ ಇದ್ದೀನಿ, ಬನ್ನಿ ಜೊತೆಲೆ ಹೋಗೋಣ. ಇಲ್ಲ ಮ್ಯಾಮ್, ನಾನು ಗಾಡಿಯಲ್ಲಿ ಬಂದಿದ್ದೀನಿ, ನಾನು ಕರ್ಕೊಂಡು ಬರ್ತೀನಿ ಮ್ಯಾಮ್. ಸರಿ ಮೇಡಮ್. ಅಪ್ಪಿ ಕಾಯಿ ಬಿಡು. ಅಪ್ಪಿ ಬಾ. ಅಪ್ಪಿ ಏನ್ ಮಾಡ್ತಿದ್ಯಾ? ಯಾಕೆ ಹೀಗೆ ಆಡ್ತಿದ್ಯಾ ನೀನು? ಅವ್ರು ಹೇಳೋದನ್ನ ಕೇಳಿಸ್ಕೊಂಡೆ ತಾನೆ? ಮೇಷ್ಟ್ರ ಮಗಳು ನೀನು, ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ಬೇಕು ನೀನು. ನೀನ್ ನೋಡಿದ್ರೆ ಈ ರೀತಿ ಆಡ್ತಿದ್ಯಾ? ಪ್ಲೀಸ್ ಶಟ್ ಅಪ್. ಬಾಯ್ ಮುಚ್ಚು ಅಂದೆ. ನೀನು ಸಿಕ್ಕಿದ ಚಾನ್ಸ್ ಅಂತ ಉಪದೇಶ ಕೊಡಕ್ ಬರಬೇಡ ಆಯ್ತಾ? ಗೊತ್ತು ನಿನ್ ತಲೆಲಿ ಈ ಭಾಷಣ ಎಲ್ಲ ರೆಡಿಯಾಗಿ ಇಟ್ಕೊಂಡಿರ್ತೀಯ ಅಂತ. ನನ್ಗೆ ಅದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ ಅಕ್ಕ. ನನಗೆ ತಲೆನೋವು ಬಂದ್ಬಿಡುತ್ತೆ ನಿನ್ ಮಾತು ಕೇಳಿದ್ರೆ. ಸರಿ, ನಾನೇನು ಹೇಳಲ್ಲ. ಓಕೆ, ಅಷ್ಟು ಏನು ಮಾತಾಡಬೇಡ. ಇವತ್ತು ನೀನು ನಾನು ಮಾತಾಡೋದನ್ನ ಕೇಳಿಸ್ಕೊ. ಯಾಕೆ ಹೇಳು? ಇಷ್ಟು ದಿನ ನೀನ್ ಹೇಳಿದನ ನಾನು ಸಿನ್ಸಿಯರ್ ಆಗಿ ಕೇಳಿಸ್ಕೊಂಡು ಬಂದಿದ್ದೀನಿ ತಾನೆ. ಇವತ್ತು ನಾನು ಹೇಳಿದನ ನೀನ್ ಕೇಳಿಸ್ಕೊ. ಸರಿ ಹೇಳಿ. ನಾನು ನಿನ್ ತಂಗಿಯಾಗಿ ಹುಟ್ಲೇಬಾರ್ದಾಗಿತ್ತು. ಅದು ದೊಡ್ಡ ಮಿಸ್ಟೇಕ್ ಆಗೋಗಿದೆ. ಅಕ್ಕ ತಂಗಿ ರಿಲೇಷನ್ ಇದೆ ಅಲ್ಲ, ಇದೊಂಥರ ಜೈಲ್ ಶಿಕ್ಷೆ ಇದಾಗೆ, ಜೀವಾವಧಿ ಶಿಕ್ಷೆ. ಇದಕ್ಕಿಂತ ಈ ಸೆಲ್ಲಲ್ಲಿ ಇರೋದೇ ವಾಸಿ. ಅಟ್ಲೀಸ್ಟ್ ಈ ಸೆಲ್ಲಲ್ಲಿ ಬೇಲ್ ಕೊಡ್ಬೋದು, ಅವ್ರು ನಮ್ಮನ್ನ ರಿಲೀಸ್ ಮಾಡ್ತಾರೆ. ಆದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ನೋ ಬೇಲ್ ನೋ ರಿಲೀಸ್. ವೆರಿ ಕಂಪ್ಲೇಂಟ್ ಕಂಪ್ಲೇಂಟ್ ಅಂಡ್ ಓನ್ಲಿ ಕಂಪ್ಲೇಂಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.